ಇದು ಸೆಟ್ ಆಫ್ 3 ಸೆಟ್ ಇದೆ. ಇದು ಕಾರ್ಡ್ ಸೆಟ್ ಸ್ಲೀವ್ಲೆಸ್. ಇದು ಸೆಟ್ 3 ಪೀಸ್ ನೋಡಕ್ಕ, ಡಬಲ್ ಎಕ್ಸೆಲ್ ಫಸ್ಟ್ ಲೈನ್. ಎಸ್ ಸೈಜ್ ಇದೆಯಾ? ಹಾ ಸಿಗುತ್ತೆ. ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಮಲ್ಲೇಶ್ವರಂ ಮಾವಿನ ಉತ್ಸವ ಇತ್ತು ಅಲ್ವಾ, ಅವತ್ತು ಹೋಗಿದ್ದ ವಿಡಿಯೋನೇ. ನಾನು ಮಾವು ಉತ್ಸವದು ಒಂದು ವಿಡಿಯೋ ಮಾಡಿದ್ದೆ, ಮತ್ತು ಮಲ್ಲೇಶ್ವರಂಗೆ ಶಾಪಿಂಗ್ ಅಂತ ಹೋಗಿದ್ವಿ, ಅದು ಇನ್ನೊಂದು ವಿಡಿಯೋನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದರಲ್ಲೇ ಹಾಕಿದ್ರೆ ಲೆಂತ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಾನು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ತುಂಬ ಜನ ಸಪೋರ್ಟಿವ್ ಆಗಿ ತುಂಬ ಜನ ನನಗೆ ಸಮಾಧಾನ ಮಾಡಿದ್ದೀರಾ. ಥ್ಯಾಂಕ್ ಯು. ನಿಮ್ಮೆಲ್ರಿಗೋಸ್ಕರ ಮತ್ತೆ ನಾನು ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ನೋಡೋಣ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅನ್ನೋ ಹಾಗೆ ಟ್ರೈ ಮಾಡ್ತೀನಿ. ಯಾರೋ ಹೇಳಿದ್ರು ವೀಡಿಯೋಸ್ ನಿಮ್ಮ ಪಾಡಿಗೆ ನೀವು ಅಪ್ಲೋಡ್ ಮಾಡ್ತಾಯಿರಿ, ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಒಳ್ಳೆ ಕಂಟೆಂಟ್ನ ಕೊಡಿ ಆಗುತ್ತೆ ಅಂತ. ಸೊ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಚಿಕ್ಕಪೇಟೆ. ನಾವು ನ್ಯಾಷನಲ್ ಕಾಲೇಜಿಂದ ಮತ್ತು ಮೆಜೆಸ್ಟಿಕ್ ಬಸ್ ಹತ್ಕೊಂಡು, ಮೆಜೆಸ್ಟಿಕ್ಕಿಂದ ಮಲ್ಲೇಶ್ವರಂ ಬಸ್ ಹತ್ಕೊಂಡು ಹೋಗಿದ್ದು. ನಮ್ಮ ಮಾಮ ಬಂದು ಮಾವು ಉತ್ಸವಕ್ಕಷ್ಟೇ ಬಿಟ್ಟೋಗಿದ್ದು. ಚಿಕ್ಕಪೇಟೆ ಶಾಪಿಂಗ್ದು ವಿಡಿಯೋ ನಾನು ಒಂದು ಹಾಕಿದ್ದೀನಿ ಆಲ್ರೆಡಿ, ಇಂಟ್ರೆಸ್ಟ್ ಇದ್ದರೆ ನೋಡಿ. ಓಕೆ, ನಾನು ಮಲ್ಲೇಶ್ವರಂಗೆ ಏನಕ್ಕೆ ಹೋಗ್ತಾ ಇರೋದು ಅಂದರೆ, ನಾನು ಲಾಸ್ಟ್ ಟೈಮ್ ಹೋದಾಗ ಡ್ರೆಸ್ಗಳು ತೊಗೊಬೇಕಂತ ಅಂದ್ಕೊಂಡಿದ್ದೆ, ತೊಗೊಳೋದಕ್ಕಾಗಿರಲಿಲ್ಲ. ನಮ್ಮಮ್ಮ ಬೇರೆ ಬಂದಿದ್ದರು, ನಮ್ಮಮ್ಮ ಏನಾದರೂ ಕೊಡಿಸ್ತೀನಿ ಅಂದರು. ನಮ್ಮ ಆಂಟಿ ಅವ್ರದ್ದು ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ನೋಡಿ, ಇಲ್ಲಿಂದನೇ ನೋಡ್ಕೊಂಡು ಹೋದ್ವಿ. ಟಾಪ್ಸು 250 ಫಿಕ್ಸೆಡ್ ರೇಟು. ಎಲ್ಲ ಥರ ಟಾಪ್ಸು ಇರುತ್ತೆ, ತುಂಬ ಗ್ರ್ಯಾಂಡಾಗಿರುತ್ತೆ, ಆರಾಮಾಗಿ ತೊಗೊಬೋದು. ಚಿಕ್ಕಪೇಟೆಯಲ್ಲಿ ತುಂಬಾ ರಶ್ ಇರುತ್ತೆ ಮತ್ತು ಓಡಾಡೋದಕ್ಕೂ ಜಾಗ ಇರಲ್ಲ. ಬಟ್ ಮಲ್ಲೇಶ್ವರಮಲ್ಲಿ ಆ ಥರ ಅಲ್ಲ, ನಮಗೆ ಕಲೆಕ್ಷನ್ನು ಜಾಸ್ತಿ ಸಿಗುತ್ತೆ. ಆವಾಜ್ದು ಟಾಪ್ಸು ಸೆಟ್ಟು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. 1000 ರೂಪಾಯಿಗೆ 3 ಆವಾಜ್ದು. ಅದೇ ಬಟ್ಟೆನ ನಾವು ಟ್ರೆಂಡಲ್ಲಿ ಹೋಗಿ ತೊಗೊಂಡ್ರೆ ತುಂಬಾ ಕಾಸ್ಟ್ಲಿ. ಒಂದು ಡ್ರೆಸ್ಸೇನೆ ಪ್ಯಾಂಟು ಮತ್ತು ಟಾಪು 1000 ರೂಪೀಸ್ ಆಗುತ್ತೆ. ನಾನು ಲಾಸ್ಟು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅರ್ಜೆಂಟ್ಗೆ ಅಂದ್ಬಿಟ್ಟು ಟ್ರೆಂಡಲ್ಲಿ ಹೋಗಿ ತೊಗೊಂಡಿದ್ದೆ. ಅವತ್ತು ನಮ್ಮ ಮನೆಯವ್ರು ಇರಲಿಲ್ಲ, ಮದುವೆಗೆ ಹೋಗಿದ್ರು ಅಂದ್ಬಿಟ್ಟು. ಸೊ ಅದೇ ಥರ ಕ್ವಾಲಿಟಿದು ಇಲ್ಲಿ ಬಂದು 1000ಗೆ 3 ಸೆಟ್ಟು ನೋಡಿ. ಇದೆಲ್ಲ ಡ್ರೆಸ್ಸಸ್ಸು ನನಗೆ ಈ ಥರ ತೊಗೊಬೇಕಂತ ತುಂಬಾ ಆಸೆ ಇತ್ತು. ಸೊ ನನಗೆ ಇದು ಲಾಸ್ಟು ಕಾಟನ್ ಡ್ರೆಸ್ಸು ತುಂಬಾ ಇಷ್ಟ ಆಯಿತು. ಸೊ ನನಗೆ ಎಸ್ ಬೇಕು. ನನಗೆ ಒಂದು ಪ್ರಾಬ್ಲಮ್ ಏನು ಅಂದರೆ, ಈ ಸೈಡ್ ಹೋದರೆ ಎಸ್ಸು ಸೈಜ್ದು ಸಿಗಲ್ಲ, ಎಕ್ಸೆಸ್ಸಿಂದ ಎಸ್ಗೆ ಕನ್ವರ್ಟ್ ಆಗಿದ್ದೀನಿ. ಸೊ ಬಟ್ ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ, ಆವಾಜ್ದು ಮಾತ್ರ ಸಿಗುತ್ತೆ ಎಸ್ಸು. ಇದು ನಮ್ಮ ಆಂಟಿ ತೊಗೊಳ್ಳೋದಕ್ಕೆ ಅಂತ ನೋಡ್ತಾಯಿದ್ರು. ಬಟ್ಟೆ ಎಲ್ಲ ತುಂಬಾ ಚೆನ್ನಾಗಿದೆ. ಜಸ್ಟ್ ಎಷ್ಟು ಹೇಳಿ, ಇದು 750 ರೂಪೀಸ್ ಅಷ್ಟೇ. 3 ಸೆಟ್ ಅಂದರೆ ಪ್ಯಾಂಟು, ವೇಲು, ದುಪ್ಪಟ್ಟ 3 ಇರುತ್ತೆ. ಆರಾಮಾಗಿ ಕೊಟ್ಟು ತೊಗೊಬೋದು. ಜಸ್ಟ್ 750 ರೂಪೀಸ್ ಅಷ್ಟೇ. ಕ್ವಾಲಿಟಿ ಬಗ್ಗೆ ಒಂದು ಮಾತು ಹೇಳೋ ಹಾಗೆ ಇಲ್ಲ. ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು. ಸೊ ಇದು ಬಂದು 600 ರೂಪೀಸು. ಅದನ್ನು ಒಂದು ತೊಗೊಂಡೆ ನಾನು. ಇಲ್ಲಿ ಗ್ರೀನ್ ಕಲರ್ ಕಾಣ್ತಿದೆ ನೋಡಿ, ಪಾಚಿ ಗ್ರೀನು, ಅದೂ ತುಂಬಾ ಇಷ್ಟ ಆಯಿತು. ಬಟ್ ಅದರಲ್ಲಿ ನನ್ನ ಸೈಜ್ ಇರಲಿಲ್ಲ, ಅದು ಬಂದು XL ಇತ್ತು. ಸರಿ ನೋಡೋಣ ಅಂದ್ಬಿಟ್ಟು ಅದರಲ್ಲಿ ಬೇರೆ ಕಲರ್ ಇದ್ದರೆ ತೋರಿಸಿ ಅಂತ ಹೇಳಿದೆ. ಅವರು ಅದರಲ್ಲಿ ಯಾವ ಕಲರ್ ಇದೆ ಅಂತ ನೋಡ್ತೀನಿ ಅಂದ್ಬಿಟ್ಟು ತೋರಿಸ್ತಾಯಿದ್ರು. ಬಟ್ಟೆಗಳು ತೊಗೊಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ 7000 ರೂಪಾಯಿ ಇದ್ದರೆ ಸಾಕು, 7ರಿಂದ 8 ಜೊತೆ ಡ್ರೆಸ್ನ ತೊಗೊಂಡು ಹೋಗ್ಬೋದು. ಮಿನಿಮಮ್ 5 ಜೊತೆ ಅಂತೂ ಬಂದೇ ಬರುತ್ತೆ ಚೆನ್ನಾಗಿರೋದು. ಸೊ ನಾನು ಅದು ನೋಡ್ತಾ ಈ ಕಡೆ ಹಿಂಗೆ ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಎಲ್ಲ ಕಡೆ ಅಲ್ಲಿ ಎಷ್ಟು ಜನ ಇಟ್ಕೊಂಡಿರ್ತಾರೆ ಅವರೆಲ್ಲರ ಹತ್ರನೂ ಎಲ್ಲ ಒಂದೇ ಥರ ಡ್ರೆಸ್ಗಳಿರುತ್ತೆ. ನೋಡಬೇಕು, ತುಂಬ ಪೇಷನ್ಸಿಂದ ನೋಡಬೇಕು. ಓಕೆನಾ. ಇದು ಬರೀ ಟಾಪ್ಸ್ಗಳು. ನಾನು ಬರೀ ಟಾಪ್ಸು ನೋಡೋಕೆ ಹೋಗಿರಲಿಲ್ಲ, ನನಗೆ ವೇಲ್ ಸಮೇತ ಬೇಕು, ತೊಗೊಬೇಕು 1-2 ಸೆಟ್ಟು. ಇನ್ನು ನಮ್ಮ ಸೈಡು ಇವಾಗ ಧರ್ಮಸ್ಥಳ ಮತ್ತು ಕಳಸ, ಸುಬ್ರಹ್ಮಣ್ಯ, ಹೊರನಾಡು ಅಲ್ಲೆಲ್ಲ ವೇಲ್ ಹಾಕ್ಕೊಂಡಿಲ್ಲ ಅಂದರೆ ದೇವಸ್ಥಾನಗಳಲ್ಲಿ ಒಳಗಡೆ ದೇವ್ರ ದರ್ಶನ ಮಾಡೋದಕ್ಕೆ ಬಿಡಲ್ಲ. ನನಗೆ ಲಾಸ್ಟ್ ಇಯರು ಶೃಂಗೇರಿಗೆ ಹೋದಾಗ ಆ ಅನುಭವ ಆಗಿತ್ತು. ನಾನು ಡ್ರೆಸ್ಸೇ ಹಾಕಿದ್ದೆ, ಅಂದರೆ ಒಂದು ಲಾಂಗ್ ಟಾಪು ಮತ್ತು ಲೆಗ್ಗಿನ್ಸ್ ಹಾಕ್ಕೊಂಡಿದ್ದೆ. ಸೊ ವೇಲ್ ಇದ್ದಿಲ್ಲ ಅಂದ್ಬಿಟ್ಟು ನನಗೆ ದರ್ಶನ ಮಾಡೋದಕ್ಕೆ ಬಿಡಲಿಲ್ಲ. ಸೊ ಆಮೇಲೆ ನನ್ನ ತಮ್ಮ ಹೆಂಡ್ತಿ ದರ್ಶನ ಮಾಡ್ಕೊಂಡು ಬಂದಮೇಲೆ ನನ್ನ ತಮ್ಮ ಹೆಂಡ್ತಿ ವೇಲ್ ಹಾಕ್ಕೊಂಡಿದ್ರು, ಅವ್ರು ವೇಲ್ನ ಇಸ್ಕೊಂಡು ವೇಲ್ ಹಾಕ್ಕೊಂಡು ಹೋಗಿದ್ದಕ್ಕೆ ದರ್ಶನ ಮಾಡೋದಕ್ಕೆ ಬಿಟ್ಟರು. ಅದಕ್ಕೆ ಇನ್ಮೇಲೆ ವೇಲ್ ಇರೋ ಅಂಥ ಡ್ರೆಸ್ಗಳನ್ನೇ ರೆಡಿನೇ ತೊಗೊಬೇಕು ಅಂತ ಸಪ್ರೇಟ್ ಕಾಂಬಿನೇಷನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದಷ್ಟು ಚೆನ್ನಾಗಿರಲ್ಲ. ಡ್ರೆಸ್ ಜೊತೆನೇ ಬರೋ ವೇಲ್ಗಳು ತುಂಬಾ ಚೆನ್ನಾಗಿರುತ್ತೆ.
ಸೊ ಅದಕ್ಕೆ ಈ ಸಲ ಏನಾದರೂ ಊರಿಗೆ ಹೋದರೆ ನನ್ನ ತಮ್ಮ ಧರ್ಮಸ್ಥಳ ಹೋಗೋಣ ಅಂತ ಅಂದಿದ್ದಾನೆ. ಇನ್ನು ಧರ್ಮಸ್ಥಳ ಹೋದರೆ ಸುಬ್ರಹ್ಮಣ್ಯ ಹೋಗಲೇಬೇಕಾಗುತ್ತೆ. ಅದಕ್ಕೆ ಸೊ ಡ್ರೆಸ್ಗಳು ನೋಡೋಣ ಚೆನ್ನಾಗಿರೋದು ತೊಗೊಂಬಿಡೋಣ 1-2 ಜೊತೆ ಅಂತ ನಾನು ಹೋಗಿದ್ದೆ. ನೋಡಿ ಹಾಗೆ 2 ಜೊತೆ ಹೋಗಿ ಎಷ್ಟು ಜೊತೆ ಬಟ್ಟೆ ತೊಗೊಂಡಿದ್ದೀನಿ ಅಂತ. ನಮ್ಮ ಆಂಟಿ ಮಾತ್ರ ತುಂಬ ಕಡೆ ಹುಡುಕ್ತಾಯಿದ್ರು, ಅವ್ರಿಗೇನೋ ಅಷ್ಟು ಕಂಫರ್ಟಬಲ್ ಆಗಿಲ್ಲ. ನಾನು ನೋಡ್ತೀನಿ ಎಲ್ಲಿ ಚೆನ್ನಾಗಿರೋದು ಸಿಕ್ಬಿಡುತ್ತೆ ಅದು ತೊಗೊತೀನಿ. ನನಗೆ ಡಾರ್ಕ್ ಕಲರು ನೋಡಿ, ಅದು ರಾಯಲ್ ಬ್ಲೂ ಪಿಂಕು ಬೇಗ ಕಣ್ಣು ಹೋಗ್ಬಿಡುತ್ತೆ. ಬಟ್ ರಾಯಲ್ ಬ್ಲೂ ನನಗೆ ಅಷ್ಟು ಚೆನ್ನಾಗಿರಲ್ಲ. ಇದು ಕಾಟನ್ದು ಲಾಂಗ್ ಟಾಪು ಚೆನ್ನಾಗಿತ್ತು. ಬರೀ ಟಾಪ್ಗೆ 750 ಹೇಳ್ತಾಯಿದ್ರು. ಐನೋ ಆರಾಮಾಗಿ 750 ಕೊಡ್ಬೋದು. ಇದೇ ಬಟ್ಟೆ ಟ್ರೆಂಡಲ್ಲಿ ಏನಾದ್ರು ಇದ್ದರೆ ಇದಕ್ಕೆ 1300 ರೂಪಾಯಿ ಹಾಕಿರ್ತಾರೆ. ಸರಿ ಅದು ನೋಡ್ಕೊಂಬಿಟ್ಟು ಅದು ತೊಗೊಂಡಿಲ್ಲ ನಾನು. ಇನ್ನು ಈ ಕಡೆ ಸೆಟ್ಗಳಿಗೆ ಬಂದರೆ ನೋಡಿ ಎಷ್ಟು ವೆರೈಟೀಸ್ ಇದೆ ಗೊತ್ತಾ. ಜಸ್ಟ್ 400 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸೆಟ್ಟು. ನಾನು ಸ್ಟಾರ್ಟಿಂಗ್ ತೊಗೊಂಡಿದ್ದು ಸ್ವಲ್ಪ ಜಾಸ್ತಿನೇ ಕೊಟ್ಬಿಟ್ಟೆ ಅನಿಸುತ್ತೆ, 650 ರುಪೀಸ್ ಕೊಟ್ಟಿದ್ದೆ. ಬಟ್ ನನಗೆ ಇವಾಗ ಯಾವುದೇ ರೀತಿ ಸೆಟ್ಗಳ ಅವಶ್ಯಕತೆ ಇಲ್ಲ. ನನ್ನ ಮಗಳು ಒಂದು ಜೊತೆ ಓಲೆ ಬೇಕು ಅಂದ್ಲು, ನೋಡಿ ಅಲ್ಲಿ ಹಿಡ್ಕೊತಾ ಇದ್ದಾಳಲ್ಲ ಅದು ಬೇಕು ಅಂತ ಎತ್ಕೊಂಡ್ಲು. ತೊಗೊತಾಳೆ, ಯಾವುದನ್ನು ಸರಿಯಾಗಿ ಹಾಕ್ಕೊಳ್ಳಲ್ಲ. ಇಲ್ಲ ನಾನು ಈ ಸಲ ಹಾಕ್ಕೊತೀನಿ, ನನಗಿದು ಬೇಕು ಇದನ್ನು ಕೊಡಿಸು ಅಂತ ಅಂದ್ಲು. ಸೊ ಅವಳಿಗೆ ಅದೊಂದು ಜೊತೆ ಓಲೆನ ಕೊಡಿಸ್ದೆ. ಈ ಥರ ಇತ್ತು ನೋಡಿ, ತೊಗೊಂಡ್ಲು ಬೇಕು 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 ಅಂದ್ಬಿಟ್ಟು. ಜಸ್ಟ್ 80 ರುಪೀಸ್ ಅದು. ಔಟ್ಸೈಡು ಮಾಲ್ಗಳು ಅಲ್ಲೆಲ್ಲ ತೊಗೊಂಡ್ರೆ 150-200 ರುಪೀಸ್ ಇರುತ್ತೆ. ಶಾಪಿಂಗ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಅದೇ ಟೈಮ್ ಫ್ರೀ ಇಟ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಈ ಕಡೆಗೆ ಬಂದರೆ ಸ್ಟಿಕ್ಕರ್ಸು ನೋಡಿ, ಸಿಂಗಲ್ ಕಲರ್ಸು ಬ್ಲ್ಯಾಕ್ ಕಲರ್ದು ಹಿಡ್ಕೊಳ್ಳೋದಾದರೆ ಈ ಥರ ಚೆನ್ನಾಗಿರುತ್ತೆ. ಅದು ಜಸ್ಟ್ ಒಂದು ಡಬ್ಬ ಬಂದು ಚಿಕ್ಕದು 20 ರುಪೀಸು, ಒಂಚೂರು ದೊಡ್ಡದು 30 ರುಪೀಸ್ ಇತ್ತು. ನನ್ನ ಹತ್ರ ಇತ್ತು ಬ್ಲ್ಯಾಕ್ ಕಲರ್ದು ಹಣೆಬಟ್ಟುಗಳು, ಅದಕ್ಕೆ ನಾನು ಅದು ಬೇಡ ಅಂದೆ. ನನ್ನ ಮಗಳು ಒಂದು ತಗೋ ಅಮ್ಮ ಅಂದ್ಲು. ಸುಮ್ಮನೆ ತೊಗೊಂಡು ಏನು ಕೊಟ್ಕೊಬೇಕಲ್ವಾ, ಅದಕ್ಕೆ ಎಲ್ಲ ಕ್ಲೀನಾಗಿ ನೋಡ್ಕೊ, ಎಲ್ಲ ಖಾಲಿ ಆದಮೇಲೆ ಇನ್ನೊಂದು ದಿನ ಬಂದು ತೊಗೊಳ್ಳೋಣ ಅಂದೆ. ನೋಡಿ ಇದು ಜಸ್ಟ್ 580 ರುಪೀಸ್ ಅಷ್ಟೇ. ಇದು 4 ಎಳೆ ಇದೆ, ನಾನು ತೊಗೊಂಡಿರೋದು 3 ಎಳೆ ಇರೋದೆ 650. ಬಟ್ ಇದು ಚೆನ್ನಾಗಿತ್ತು ಫಿನಿಶಿಂಗ್ ಎಲ್ಲ. ನಾನು ಲಾಸ್ಟ್ ಇಯರು ನನ್ನ ತಂಗಿ ಹತ್ರ ತೊಗೊಂಡಿದ್ದೆ. ಸರಿ ಇದು ನೋಡಿಕೊಂಡು ಮುಂದೆ ಬಂದು ನನಗೆ ಇದೊಂದು ಡ್ರೆಸ್, ಅದೇ ಲಾಸ್ಟಲ್ಲಿ ಗ್ರೀನ್ ಕಲರ್ ಹೇಳಿದೆ ಅಲ್ವಾ, ಗ್ರೀನ್ ಕಲರಲ್ಲಿ ಇದ್ದಿಲ್ಲ, ಸೇಮ್ ಕ್ವಾಲಿಟಿ ಸೇಮ್ ಡ್ರೆಸ್ಸು ಪಿಂಕಲ್ಲಿತ್ತು. ಸೊ ನನ್ನ ಸೈಜ್ ಅಂತೂ ಇರಲಿಲ್ಲ, ಎಮ್ ಇತ್ತು. ಸೊ ತೊಗೊಂಡು ಆಲ್ಟ್ರೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದೊಂದು ಡ್ರೆಸ್ನ ತೊಗೊಂಡೆ ನಾನು. ಇನ್ನು ಈ ಕಡೆಗೆ ಬಂದ್ವಿ. ನಮ್ಮ ಆಂಟಿಗೆ ಡ್ರೆಸ್ಸು ನನಗೆ ಸೆಟ್ ಆಯಿತು, ನಮ್ಮ ಆಂಟಿಗೆ ಡ್ರೆಸ್ಸು ಸೆಟ್ ಆಗಿರಲಿಲ್ಲ. ಅದಕ್ಕೆ ಅವ್ರದ್ದು ನೋಡೋಣ ಅಂದ್ಬಿಟ್ಟು ಅವ್ರು ಈ ಕಡೆ ಹೋಗಿ ನೋಡೋಣ ಅಂತ ಅಂದರು. ಸೊ ಈ ಕಡೆ ನೋಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಬರೀ ಟಾಪ್ಸ್ ಅಂದರೆ 250 ರುಪೀಸ್ ಇರುತ್ತೆ ನೋಡಿ. 1000 ರೂಪಾಯಿ ತೊಗೊಂಡೋದ್ರೆ ಲೆಗಿಲ್ಸ್ ಸಪ್ರೇಟ್ ಹಾಕ್ಕೊಳ್ಳೋದಾದರೆ 5 ಟಾಪ್ ಬರುತ್ತೆ 1000 ರೂಪಾಯಿಗೆ. ಕ್ವಾಲಿಟಿ ಬಗ್ಗೆ 2 ಮಾತು ಹೇಳೋ ಹಾಗೆ ಇಲ್ಲ. ಏನಂದರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಬೇಕಾಗಿರುತ್ತೆ ಅಷ್ಟೇ. ಇಲ್ಲ ಅದು ಒಂದೊಂದೆಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಅಂದರೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿರುತ್ತೆ, ಅಂಥ ಬಟ್ಟೆಗಳನ್ನೇ ಇಲ್ಲದೆ ಸೇಲ್ ಮಾಡೋದು. ಸೊ ನಾವು ತೊಗೊಂಡು ಅದನ್ನು ಕ್ಲೀನಾಗಿ ಆಲ್ಟ್ರೇಷನ್ ಮಾಡ್ಕೊಂಡ್ರೆ, ಮನೆಯಲ್ಲೊಬ್ಬರು ಟೈಲರ್ ಇದ್ಬಿಟ್ರೆ ಎಂಥ ಬಟ್ಟೆಗಳನ್ನೂ ಚೆನ್ನಾಗಿ ಕಾಣಿಸೋ ಥರ ನಾವು ಹಾಕ್ಕೊಬೋದು. ಸರಿ ನಾನು ಹಂಗೆ ಅಂದ್ಕೊಂಡು ಈ ಕಡೆ ಬಂದೆ. ನಮ್ಮ ಮಕ್ಳುಗಳಿಗೆಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗೆ ನಾನು ಏನೂ ಕೊಡಿಸಿಲ್ಲ, ಯಾಕಂದರೆ ಅವಳಿಗೇನು ಹಾಕ್ಕೊಳ್ಳಲ್ಲ. ಸೊ ಅವಳಿಗೆ ಟ್ರೆಂಡಲ್ಲೇ ಒಂದು ಸಲ ಕರ್ಕೊಂಡೋಗಿ ಕೊಡಿಸ್ಬೇಕು ಅಂದ್ಬಿಟ್ಟು ಸುಮ್ಮನೆ ಅದೇ. ಯಾಕಂದರೆ ಅವಳು ನಾನು ಕೊಡಿಸೋದು ಏನೂ ಅವಳು ಹಾಕ್ಕೊಳ್ಳಲ್ಲ, ಅವಳಿಗೆ ಇಷ್ಟ ಆಗೋದನ್ನು ಮಾತ್ರ ಅವಳು ತೊಗೊತಾಳೆ. ಇನ್ನು ಈ ಕಡೆಗೆ ಬಂದ್ವಿ. ಈ ಕಡೆ ಬಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಪಿಂಗಾಣಿದು ಮತ್ತು ಗ್ಲಾಸ್ದು ಇದೆಲ್ಲ. ನನ್ನ ಮಗಳಿಗೆ ಇದು ಇಷ್ಟ ಆಯಿತು, ನೋಡು ಅಮ್ಮ ಅಂತ ಹೇಳ್ತಾ ಇದ್ಲು. ಸರಿ ನೋಡ್ತಾ ಇದ್ವಿ ಅಷ್ಟೇ. ಇನ್ನು ನನ್ನ ತಮ್ಮ ಮಗಳು ನೋಡಿ ಅಲ್ಲಿ, ಅತ್ತೆ ಇಲ್ಲಿ ನೋಡಿ ಇದು ಗೋಲ್ ಕಾಲ್ವಾ ಹೆಂಗಿದೆ ನೋಡಿ ಅತ್ತೆ ಅಂತ ತೋರಿಸ್ತಾ ಇದ್ಲು. ಇನ್ನು ಈ ಕಡೆಗೆ ಬಂದ್ವಿ. ಈ ಕಡೆ ಪಿಂಗಾಣಿಗಳದ್ದು ನಮ್ಮ ಆಂಟಿ ಏನೋ ತೊಗೊಳೋದಕ್ಕೆ ಕೇಳ್ತಾ ಇದ್ರು. ರಾಯಲ್ ಬ್ಲೂ ಕಲರ್ ಎಷ್ಟು ಎದ್ದು ಕಾಣಿಸುತ್ತೆ ಅಲ್ವಾ, ಇದೂ 150 ರುಪೀಸ್ಗೆ. ಇದು ಆಯಿಲ್ದು ಬಾಟಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಜಸ್ಟ್ ಮನೆ ವರ್ಕೆಲ್ಲ ಫಿನಿಶಿಂಗ್ ಆದಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿ, ಇದು ಬ್ಯಾಗ್ ಥರನೇ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡೋದಕ್ಕೆ 2 ಕಣ್ಣು ಸಾಲದು. ಒಟ್ಟಿನಲ್ಲಿ ಒಂದು 5,000-6,000 ರೂಪಾಯಿ ಬ್ಯಾಗಲ್ಲಿ ದುಡ್ಡು ಎತ್ಕೊಂಡೋದ್ರೆ ಅಡುಗೆ ಮನೆಗೆ ಒಳ್ಳೊಳ್ಳೆ ಐಟಮ್ನ ತೊಗೊಂಬರ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಅಲ್ಲೆಲ್ಲ. ಇನ್ನು ಚಿಕ್ಕಪೇಟೆಯಲ್ಲೂ ಸಿಗುತ್ತೆ. ಬಟ್ ಚಿಕ್ಕಪೇಟೆಯಲ್ಲಿ ಇಷ್ಟೊಂದು ಫ್ರೀಯಾಗಿ ಹಿಂಗೆಲ್ಲ ನೋಡೋ ಅಷ್ಟು ಅವಕಾಶ ಇರಲ್ಲ, ಯಾಕಂದರೆ ತುಂಬಾ ರಶ್ ಇರುತ್ತೆ, ತಳ್ಳಾಡ್ತಾ ಇರ್ತಾರೆ, ಹಿಂಗೆ ನಿಂತ್ಕೊಂಡು ನೋಡೋದಕ್ಕೂ ಆಗಲ್ಲ. ಅಲ್ಲಿ ಡ್ರೆಸ್ನೂ ಅಷ್ಟೇ ನೋಡಿ ಸೆಲೆಕ್ಟ್ ಮಾಡಿ ತೊಗೊಳೋದಕ್ಕೆ ಆಗಲ್ಲ, ಅಷ್ಟು ಜನ ಇರ್ತಾರೆ. ವಾಟ್ರ್ ಬಾಟ್ಲು ನೋಡಿ ಮಡಿಕೆದು, ಮನೆ ಫಿನಿಶಿಂಗ್ ಆದಮೇಲೆ ಇದೊಂದು ವಾಟ್ರ್ ಬಾಟ್ಲನ್ನು ತೊಗೊಬೇಕು. ಅಂದರೆ ಅವೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ, ತೊಗೊಳೋದು ದೊಡ್ಡ ವಿಷಯ ಅಲ್ಲ, ಮೇಂಟೈನ್ನ ಹಂಗೆ ಮಾಡಬೇಕಾಗುತ್ತೆ.
ಇನ್ನು ನಾನ್ ವೆಜ್ಜದು ಯಾವುದೋ ಹೋಟೆಲಿದ್ದು ಸುಮ್ಮನೆ ಹಿಡಿದು ತೋರಿಸ್ದೆ. ಇನ್ನು ಈ ಕಡೆಗೆ ಬಂದರೆ ಮಕ್ಳದ್ದು ಬಟ್ಟೆಗಳು ಚೆನ್ನಾಗಿರುತ್ತೆ ಮತ್ತು ತರಕಾರಿ ಎಲ್ಲ ಈ ಸೈಡ್ ಇರುತ್ತೆ. ಹಾಗೆ ಮತ್ತು ಈ ಕಡೆ ಟಾಪ್ಸ್ ಎಲ್ಲ ಹಿಂಗೆ ಹಾಕ್ಕೊಂಡಿರ್ತಾರೆ. ಇದು ಜೀನ್ಸ್ ಮೇಲೆ ಹಾಕ್ಕೊಳೋದು, ಜಸ್ಟ್ 150 ರುಪೀಸ್ ಅಷ್ಟೇ. ಚೆನ್ನಾಗಿತ್ತು ಕಾಟನ್ದೆಲ್ಲ. ನಾನು ಅಲ್ಲಿ ಪಿಂಕ್ ಕಲರ್ದು ಕಾಣಿಸ್ತಿದೆ ನೋಡಿ, ಇದು ಡ್ರೆಸ್ ಮೇಲೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದನ್ನು ಅಷ್ಟೇ ಜಸ್ಟ್ 150 ರುಪೀಸ್ ಅಷ್ಟೇ. ನಾನು ಇದನ್ನು ಸ್ಲೀವ್ಲೆಸ್ ಥರ ಮಾಡಿಸ್ಕೊಳ್ತೀನಿ, ಯಾಕಂದರೆ ಅದು ಸ್ಲೀವ್ ನನಗೆ ಮುಳುಗೋಗ್ಬಿಡುತ್ತೆ. ತುಂಬಾ ಲೂಸ್ ಇದೆ. ಅಲ್ಲಿ ನೋಡೋದಕ್ಕೆ ಅಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ, ನಾನು ಹಾಕ್ಕೊಂಡು ನೋಡಿದ್ರೆ ತುಂಬಾ ಲೂಸ್ ಇದೆ. ಅದನ್ನು ಜಸ್ಟ್ 1 ಇಂಚ್ ಆ ಥರ ಬಿಟ್ಬಿಟ್ಟು ಫುಲ್ ಸ್ಲೀವ್ನ ತೆಗೆಸ್ಬಿಡ್ತೀನಿ. ಇನ್ನು ನನ್ನ ಮಗಳು ಇದೊಂದು ಲೂಸ್ ಟಾಪ್ ಬೇಕು ಅಂತ ಅವಳೇ ಸೆಲೆಕ್ಟ್ ಮಾಡಿ ತೊಗೊಂಡ್ಳು. ಸರಿ, ಅದಕ್ಕೆ ಅದೆರಡನ್ನೂ ಪ್ಯಾಕ್ ಮಾಡಿ ಕೊಡಿ ಅಂತ ಹೇಳಿಬಿಟ್ಟು 300 ರುಪೀಸ್ ಆಯಿತು. ಅವ್ರು ಏನೂ ಡಿಸ್ಕೌಂಟ್ ಏನೂ ಮಾಡಲಿಲ್ಲ. ಅದನ್ನು ಪೇ ಮಾಡಿಬಿಟ್ಟು ಇನ್ನು ಈ ಕಡೆಗೆ ಬಂದ್ವಿ. ಇಲ್ಲಿ ಪೂಜಾ ಐಟಮ್ಸ್ ಎಲ್ಲನೂ ಸಿಕ್ಬಿಡುತ್ತೆ. ದೇವರಿಗೆ ಬಂದು 1 ಎಳೆ ಬತ್ತಿ ಮಾಡಿ ದೀಪ ಅಂಟಿಸ್ಬಾರ್ದಂತೆ. ಸೊ 2 ಎಳೆ ಮೇಲೆ ಇರಬೇಕಂತೆ ದೀಪದ ಬತ್ತಿ. ಆ ಥರ ಎಲ್ಲ ಇಲ್ಲಿ ರೆಡಿಮೇಡೇ ಸಿಗುತ್ತೆ, ನೋಡಿ ತೊಗೊಂಬರ್ಬೋದು. ಅಂದರೆ ಇನ್ ಕೇಸು ಮನೆಯಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ನೋಡಿ ಅಲ್ಲೆಲ್ಲ ಹಂಗೆ ಇದೆ. ಇನ್ನು ರಂಗೋಲಿದು ಅಷ್ಟೇ ತುಂಬ ವೆರೈಟೀಸು. ಇದು ಎಲ್ಲ ಹಾಫ್ ಸ್ಯಾರಿ ಫಂಕ್ಷನ್ಗೆ, ಮದುವೆಗೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬೊಂಬೆಗಳು. ನನಗೆ ಆ ಟೈಮಲ್ಲಿ ಗೊತ್ತಾಗಿಲ್ಲ, ಇಲ್ಲಿ ಹೋದರೆ ಇವಾಗ ಎಲ್ಲ ಇಷ್ಟು ಚೆನ್ನಾಗಿತ್ತು. ಇನ್ನು ಹೂವುಗಳೆಲ್ಲ ತುಂಬಾ ಇಷ್ಟ ನನಗೆ. ಹೂವುಗಳು ನೋಡಿದ್ರೆ ನೋಡಿ, ಮಲ್ಲಿಗೆ ಹೂವು ನಾನು ಹೇಳ್ದಾಗೆ ನಾನು ತೊಗೊಂಡು ಮುಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ, ನನಗೆ ನಮ್ಮ ಪತಿರಾಯರು ತಂದು ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ. ಇನ್ನು ಇಲ್ಲಿ ಪ್ಲ್ಯಾಂಟ್ಸ್ಗಳು ಅವೈಲಬಲ್ ಇರುತ್ತೆ. ಜಸ್ಟ್ 25 ರುಪೀಸಿಂದ ಸ್ಟಾರ್ಟ್ ಇದೆ. ಗಿಡದ ಮೇಲೆ ಡಿಪೆಂಡು, ಯಾವ ರೀತಿ ಇರುತ್ತೆ, ಯಾವ ಥರ ಗಿಡ ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಟೋಟಲಿ ಎಲ್ಲ ಒಂದೇ ಕಡೆ ಶಾಪಿಂಗು ಆರಾಮಾಗಿ ಮಾಡ್ಕೊಬೋದು. 20 ರೂಪಾಯಿ ತೊಗೊಂಡೋದ್ರೂ ಕೂಡ ಏನಾದರೂ ಒಂದು ಶಾಪಿಂಗ್ನ ಮಾಡ್ಕೊಂಬರ್ಬೋದು ಅಂತ ಹೇಳ್ಬೋದು. ಈ ಕಡೆ ಇನ್ನು ಬಳೆಗಳೆಲ್ಲ ಇತ್ತು. ಬಳೆ ಎಲ್ಲ ನಾನು ಅಷ್ಟು ಹಾಕಲ್ಲ, ತೊಗೊಂಡಿರೋದೇ ತುಂಬಾ ಇತ್ತು. ತುಳಸಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ನಾನು ತುಳಸಿ ಗಿಡ ಇನ್ನೇನು ಮನೆ ಹತ್ರನೇ ಹುಟ್ಟಿರುತ್ತಲ್ಲ, ಏನು ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಜಸ್ಟ್ ನಿಮ್ಗಳಿಗೆ ತೋರಿಸಿದ್ದೀನಿ. ಬೇಕು ಅಂದರೆ ತೊಗೊಬೋದು. ಇನ್ನು ಕ್ಲಿಪ್ ತೊಗೊಳ್ಳೋಣ ಅಂತ ಈ ಕಡೆ ಬಂದ್ವಿ. ಟಾಪ್ಸು ನೋಡಿದ್ವಿ, ಹಾಗೆ ನನ್ನ ತಂಗಿಗೆ ಏನಾದರೂ ಸಿಗುತ್ತೇನೋ ಅಂತ. ಎಷ್ಟು ಕ್ಲಿಪ್ಗಳಿದಾವೆ. ಇದೊಂದಿರಲಿ, ಬೇರೆ ಫ್ಲವರ್ ಥರದ್ದಿಲ್ವಾ ಅಲ್ಲಿ? ಫ್ಲವರ್ದು ಮುರ್ದೋಯ್ತಲ್ಲ ನಮ್ದು ಪರ್ಪಲ್ಲೇ ಬೇಕಾ? ಬೇರೆ ಒಂದ್ಸಲ ತೊಗೊಂಡಿದೆಯಲ್ಲ. ನೋಡು ಇದು ನೋಡಿ. ನೋಡಿ ಯಾವ್ದು ಚೆನ್ನಾಗಿದೆ. ಇದೆರಡು ಕಾರಣ, 2 ಬೇಡ. ಎಷ್ಟು ಕೇಳು? ಇದೆಷ್ಟು? ತಗೊಳ್ಳೋಣ. 1 ತಗೋ. ಏನು ಇರೋ ನೋಡ, ಬ್ಲೂ ಹೆಂಗಿದೆ ಅಮ್ಮ, ಯಾಕೆ ಚೆನ್ನಾಗಿದೆ? ಇದೇ ಚೆನ್ನಾಗಿದೆ. ಇದೇ ತಗೊಳ್ಳೋಣ. ಇದೊಂದು ಇರು ನೋಡಿ, ಇನ್ನು ಹಿಡ್ಕೊ. ಇವೆರಡು ಬೇಕಾ ಡಿಂಪು? ನೋಡಿ ಡಿಂಪು, ಕೊಡಿಸ್ಲೇನಮ್ಮ ಡಿಂಪುಗೆ? ನೋಡಿದು ಕೊಡಿಸ್ಲೇನೆ? ಯಾವ್ದು ಬೇಕು? ಇದು ಟ್ರೆಂಡಿಂಗು. ಯಾವುದು ನೋಡಿ ನೋಡ್ತೀನಿ. ಅದೇನು ಚೆನ್ನಾಗಿದೆ? ಫ್ಲವರ್ ಥರ ಚೆನ್ನಾಗಿ ಕಾಣಿಸ್ತದೆ. ಇದು ಬ್ಲೂ ಕಲರ್ ತಗೋ, ಚೆನ್ನಾಗಿದೆ. ಇದು ಇದಾ? ಅದು ಹೋಗ್ಬಿಟ್ಟಿದೆ, ಇದೆ ತಗೋ. ನೋಡ್ತೀಯಾ? ನೋಡಿ, ಇಲ್ಲಿ ಗ್ರೀನ್ ಇದೆ, ಇಲ್ಲಿ ಬ್ಲೂ ಇದೆ ನೋಡಿ. ಬ್ಲೂ ಇದೆ ನೋಡಿ. ಇದೆನಾ? ಫೈನಲಿ ಇಷ್ಟು ತೊಗೊಂಡ್ವಿ. ಎಷ್ಟೋ ಆಯಿತು. ಇದು ಯೆಲ್ಲೋ ಕಲರ್ ಕ್ಲಿಪ್ಪು 30, ಅದೆರಡು 20. ಇನ್ನು ಡಿಂಪುಗೆ ತೊಗೊಂಡಿದ್ದು ಬಂದು 50 ರೂಪಾಯಿ. ಅದೆಲ್ಲದನ್ನು ಹಾಕಿಸ್ಕೊಂಡು ತೊಗೊಂಡು ಈ ಕಡೆ ಬಂದ್ವಿ. ನನ್ನ ತಮ್ಮ ಮಗನಿಗೆ ಏನೂ ಕೊಡ್ಸೋಕ್ಕಾಗಿಲ್ಲ, ಒಂದು ಜೊತೆ ಶೂ ಕೊಡಿಸಿದ್ವಿ ಅಷ್ಟೇ. ಇನ್ನು ಹೂವುಗಳೆಲ್ಲ ನೋಡಿ, ಅದೊಂಥರ ಚೆನ್ನಾಗಿರುತ್ತೆ. ಇದು ಈ ಕಡೆ ಇರೋದು ಕಾಕಟ ಮೊಗ್ಗು. ಇನ್ನು ಸಂಪಿಗೆ ಹೂವು ಗಮ್ ಅಂತ ಇತ್ತು. ನನ್ನ ಮಗಳು ಈ ಥರ ಓಲೆ ತೊಗೊಳ್ಳೋಣ ಅಂದ್ಲು. ನಮ್ಮಮ್ಮ ಸಾಕ್ಸ್ ಬೇಕು ಅಂದರು. ಸೊ ಅವ್ರಿಗೆ, ಅಂದರೆ ಅವರು ತೋಟದ ಕೆಲ್ಸಕ್ಕೆ ಹೋಗ್ತಾರೆ, ಶೂ ಹಾಕ್ಕೊಳ್ತಾರೆ ಅಲ್ವ, ಒಳಗಡೆ ಹಾಕ್ಕೊಳ್ಳೋದಕ್ಕೆ ಅದು ಸಾಕ್ಸ್ ಬೇಕಂದರು. ಸೊ ಅದನ್ನು ತೊಗೊಂಡ್ವಿ. ಅದಷ್ಟು ಬಂದು 50 ರೂಪೀಸ್ ಅನಿಸುತ್ತೆ. ಇನ್ನು ಇದು ಬ್ಯಾಗ್ಗಳು ನೋಡಿ, 250 ರೂಪೀಸ್ ಯಾವುದೇ ತೊಗೊಂಡ್ರು ತುಂಬಾ ಚೆನ್ನಾಗಿತ್ತು ಬ್ಯಾಗ್ಗಳೆಲ್ಲ. ನನ್ನ ತಮ್ಮ ಮಗಳು ಇದನ್ನು ತೊಗೊಳ್ಳಿ ಅತ್ತೆ, ಅದನ್ನು ತೊಗೊಳ್ಳಿ ಅತ್ತೆ ಅಂತ ಹೇಳ್ತಾನೆ ಇದ್ಲು.
ಈ ಸಲ ಅಂದರೆ ನನ್ನ ತಮ್ಮ ಹೆಂಡ್ತಿ ಬಂದಿರಲಿಲ್ಲ, ನನ್ನ ತಮ್ಮ ಮಕ್ಕಳು ಇಬ್ಬರು ಬಂದಿದ್ದರು ನಮ್ಮ ಅಮ್ಮ ಜೊತೆ. ಸೊ ಅವಳು ನನ್ನ ಜೊತೆನೇ ಇದ್ದುಬಿಟ್ಲು. ಅವಳಿಗೆ ನಾನಂದರೆ ತುಂಬ ಇಷ್ಟ. ಅತ್ತೆ 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 ಅಂದ್ಕೊಂಡೇ ಇರ್ತಾಳೆ. ಇದು ತೊಗೊಳ್ಳಿ ಅತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಅದು ತೊಗೊಳ್ಳಿ ಅಂತ ನಮ್ಮಮ್ಮ ನೋಡ್ತಾಯಿದ್ರು. ನಾನು ಇದನ್ನು ತೊಗೋ ಅಂತ ಅಂತೆ ನಮ್ಮಮ್ಮಗೆ. 250 ರುಪೀಸ್ ಅಷ್ಟೇ, ತುಂಬಾ ಚೆನ್ನಾಗಿತ್ತು. ನಾನು ಮೊನ್ನೆ ಒಂದು ಮಾಲಲ್ಲಿ ತೊಗೊಂಡೆ, 700 ರುಪೀಸ್ ಆಯಿತು. ನೋಡಿ ಅಂದ್ಕೊಂಡೆ ಇಲ್ಲೇ ತೊಗೊಬೋದಿತ್ತಲ್ವ, ಅಲ್ಲಿ ಸುಮ್ಮನೆ 700 ರುಪೀಸ್ ಕೊಟ್ಟು ತೊಗೊಂಡಲ್ಲ ಅಂತ. ಆಮೇಲೆ ಇದನ್ನು ನೋಡಿದ್ರು ನಮ್ಮಮ್ಮ ತೊಗೊತೀನಿ ಅಂತ. ಸರಿ ತೊಗೋ ಅಂತ ಅಂದಮೇಲೆ ಬೇಡ ಬಿಡು ಅಂತ ಅಂದ್ಬಿಟ್ರು. ಸರಿ ಇನ್ನೇನು ಮಾಡೋದು. ನನ್ನ ತಮ್ಮ ಮಗಳು ನೋಡಿ ಇದನ್ನು ತೊಗೋ ಅತ್ತೆ ಅಂತ ತೋರಿಸ್ತಾ ಇದ್ಲು. ಇನ್ನು ಈ ಕಡೆ ಬಂದರೆ ಡಾಲ್ಗಳು ನೋಡಿ ಎಷ್ಟು ಚೆನ್ನಾಗಿತ್ತು. ಇದು ಬಂದು 350 ರುಪೀಸು ಡಾಲ್ಗಳು. ಫಿನಿಶಿಂಗ್ ಎಲ್ಲ ಚೆನ್ನಾಗಿತ್ತು, ಮತ್ತು ಇದು ಬಟ್ಟೆಗೆಲ್ಲ ಅಂಟ್ಕೊಳ್ಳಲ್ಲ. ಫಿನಿಶಿಂಗ್ ಎಷ್ಟು ಚೆನ್ನಾಗಿರುತ್ತೋ, ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ರೇಟ್ ಇರುತ್ತೆ. ಇದಕ್ಕೆ 350 ಹೇಳಿದ್ರು, ತೊಗೊಳ್ಳೋಣ ಅಂದ್ಕೊಂಡೆ, ಮತ್ತು ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ. ಅಮೌಂಟು ಆಲ್ರೆಡಿ ತುಂಬ ಬಜೆಟ್ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಬೇಡ ಅಂದ್ಕೊಂಡು ಈ ಕಡೆ ಬ್ಯಾಗ್ಗಳು ಗೋಣಿ ಚೀನದ್ದು, ಈ ಥರ ಪತ್ರೆ ಅದು ಎಲ್ಲ ಇಟ್ಕೊಂಡಿದ್ರು. ಮಾವಿನ ಹಣ್ಣು ತುಂಬಾ ಚೆನ್ನಾಗಿತ್ತು. ನೇರಳೆ ಹಣ್ಣು ನೋಡಿ ಇಷ್ಟು ಬೇಗ ಬಂದುಬಿಟ್ಟಿದೆ. 150 400 ರೂಪಾಯಿ ಎಷ್ಟೋ ಹೇಳಿದ್ರು. ನಾನು ಅದಕ್ಕೆ ನಮ್ಮಮ್ಮಗೆ ಕೇಳಿದೆ ಊರಲ್ಲಿ ಬಿಟ್ಟಿದೆಯಾ ಅಂತ. ಈ ಸೀಸನಲ್ಲೇ ಅಲ್ವಾ ನೇರಳೆ ಹಣ್ಣು ಬಿಡೋದು, ನಮ್ಮ ಊರ ಸೈಡ್ ಬಿಡುತ್ತೆ. ನಾವು ಊರಲ್ಲಿ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ವಿ. ನಮ್ಮ ಕಡೆ ಸಣ್ಣ ನೇರಳೆ ಹಣ್ಣು ಬಿಡುತ್ತೆ, ಅದು ತುಂಬಾ ಟೇಸ್ಟ್ ಇರುತ್ತೆ, ತುಂಬಾ ಸ್ವೀಟ್ಸ್ ಇರುತ್ತೆ. ಅಲ್ಲಿ ನೋಡಿ ಸರಗಳೆಲ್ಲ ಎಷ್ಟು ಚೆನ್ನಾಗಿದೆ. ನಾನು ತೊಗೊಂಡಿದ್ದು 650 ರುಪೀಸು. ಇನ್ನು ತರಕಾರಿ ಕಡೆಗೆ ಬಂದರೆ 100 ರೂಪಾಯಿಗೆ 3 ಗುಡ್ಡೆ ಇರುತ್ತೆ. ಇದೂ ಅಷ್ಟೇ, ತರಕಾರಿ ತುಂಬಾ ಫ್ರೆಶ್ ಆಗಿರುತ್ತೆ. ಆರಾಮಾಗಿ ದುಡ್ಡು ಕೊಟ್ಟು ತೊಗೊಬೋದು. 1 kg ಆ ಥರ ಇರುತ್ತೆ. 800 ಗ್ರಾಮು 1 kg. ಜೋಳ ಎಲ್ಲ ಸ್ವೀಟ್ ಕಾರ್ನ್ ಎಲ್ಲ ಸುಲಿದಿಟ್ಟಿರ್ತಾರೆ, ಸೌತೆಕಾಯಿ ಎಲ್ಲನೂ ಚೆನ್ನಾಗಿರುತ್ತೆ ಗುಡ್ಡೆಗಟ್ಟಲೆ ತೊಗೊಂಡ್ರೆ. ಇನ್ನು ಸೊಪ್ಪು ಬಂದು 20 ರೂಪಾಯಿಂದ ಸ್ಟಾರ್ಟಿಂಗ್ ಇರುತ್ತೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ಮತ್ತು ಫ್ರೆಶ್ ಆಗು ಇರುತ್ತೆ ತರಕಾರಿ. ನುಗ್ಗೆಕಾಯಿ ಬಂದು 30 ರೂಪಾಯಿ ಕಟ್ಟು, ಚೆನ್ನಾಗಿತ್ತು ನುಗ್ಗೆಕಾಯಿ ಕೂಡ. ತರಕಾರಿಗೂ ಅಷ್ಟೇ ತುಂಬ ಫ್ರೆಶ್ ಆಗಿರುತ್ತೆ. ಚಿಕ್ಕಪೇಟೆಯಲ್ಲಿ ಹೋದರೆ ನೀವೇ ಹೇಳಿ, ಇಷ್ಟು ಫ್ರೀಯಾಗಿರುತ್ತಾ ರೋಡು? ನೀವೇ ಹೇಳಿ. ಇಲ್ಲ ತಾನೇ? ಚಿಕ್ಕಪೇಟೆಗೆ ಹೋಗಿರೋರು ಯಾರ್ಯಾರು ನೋಡ್ತಾ ಇದ್ರೆ ವಿಡಿಯೋನ ಕಮೆಂಟ್ ಮಾಡಿ. ಇನ್ನು ಈ ಡ್ರೆಸ್ಸು ಚೆನ್ನಾಗಿದೆ ಅಂದ್ಬಿಟ್ಟು ನನ್ನ ತಮ್ಮ ಹೆಂಡ್ತಿಗೆ ತೊಗೊಂಡಿದ್ದು. ಅವ್ರದ್ದು ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದು ತೊಗೊಂಡು, ಇನ್ನು ನಾನು ಚರ್ಮುರಿ ಪ್ರಿಯ. ಯಾರ್ಯಾರೆಲ್ಲ ಚರ್ಮುರಿ ಲವರ್ ಇದ್ದೀರ, ಚರ್ಮುರಿ ಅಂತ ಕಮೆಂಟ್ ಮಾಡಿ. ಚರ್ಮುರಿನ ತೊಗೊಂಡ್ವಿ. ಸಾವಿರಕ್ಕೆ ಮೂರ್ರೆ ಇವೆಲ್ಲ ಅಷ್ಟೇ ಅಂತ ತಾಂಡ ಇಬ್ಬರಿಂದ ಒಂದು ತಾಳೆ ನೀನು ಸಾಕು. ತೊಳಿ ಇದು ಹಾಕ್ಕೊಡಿ. ನೋಡು ಇದು 3 ಡ್ರೆಸ್ನ ನಮ್ಮಮ್ಮ ಕಾಸು ಕೊಟ್ಟರು. ಸೊ ಇದು ನನ್ನ ಮಲ್ಲೇಶ್ವರಂ ಶಾಪಿಂಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.